ನಾವು ಇವತ್ತಿನ ದಿವಸ ತಿಳ್ಕೋಬೇಕಾಗಿರೋದು ಏನು ಅಂತಂದ್ರೆ ಎರಡೇ ವಿಚಾರ. ಒಂದು, ಶ್ರೀರಾಮ ಅಂದ್ರೆ ಏನು, ರಾಮ ಅಂದ್ರೆ ಏನು, ಎರಡು, ಅಯೋಧ್ಯ ಅಂದ್ರೆ ಏನು. ರಾಮ ಅಂತಕ್ಕಂತಹ ಪದವು 3 ಅಕ್ಷರಗಳಿಂದ ಉಂಟಾಗಿದೆ: ಪ್ರಕಾರ, ಆಕಾರ ಮತ್ತು ಮಕಾರ. ಉದ್ಗ್ರಂಥಗಳಲ್ಲಿ ತಿಳಿದವರು ಹೇಳ್ತಾರೆ, ರಾ ಅಂತಕ್ಕಂಥದ್ದು ರೇಫಾ ಅಂತ. ರೇಫಾ ಅಂದ್ರೆ ಬೆಂಕಿ, ಮಾ ಅಂದರೆ ವಿಷ ಅಂತ, ಸಮಯ ಅಂತ 2 ಅರ್ಥವನ್ನು ಪರಿಕಲ್ಪನೆ ಮಾಡ್ತಾರೆ. ಪರಿಕಲ್ಪನೆ ಎಲ್ಲ ಶಾಸ್ತ್ರದಲ್ಲಿ ಇದೆ, ಉದ್ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ವ್ಯಾಕರಣ ಶಾಸ್ತ್ರಜ್ಞರಿಗೆ ತಿಳಿದಿದೆ. ರಾ ಅಂದ ತಕ್ಷಣ ಏನಾಗುತ್ತೆ, ರಾಮ್ ರಾಮ್ ಅಂತ ಜಪವನ್ನು ಮಾಡ್ತಕ್ಕಂಥದ್ದು. ರಾ ಅಂದ ತಕ್ಷಣ ಬೆಂಕಿ ಹುಟ್ಟುತ್ತೆ. ಆ ಬೆಂಕಿ ಏನ್ ಮಾಡುತ್ತೆ, ಈ ಮಾ ಅಂತಕ್ಕಂತಹ ವಿಷವನ್ನು ಸುಟ್ಟು ಹಾಕುತ್ತೆ. ಅಂದ್ರೆ ನಮ್ಮಲ್ಲಿ ನಾನಾ ವಿಧವಾದ ವಿಷ ಇರುತ್ತೆ. ಅದು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಬೌದ್ಧಿಕವಾಗಿರಬಹುದು, ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿರ್ತಕ್ಕಂಥದ್ದಾಗಿರ್ಬೋದು, ಸಾಂಸಾರಿಕವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ. ಆದ್ದರಿಂದ ಇದಕ್ಕೆ ತಾರಕ ಮಂತ್ರ. ತಾರಣೆ ಅಂತಂದ್ರೆ ಜನ್ಮ ಮೃತ್ಯು ಜರೆಯಿಂದ ನಮ್ಮನ್ನು ಉತ್ತಾರಣೆ ಮಾಡತಕ್ಕಂಥದ್ದು ರಾಮನಾಮ. ಅಂದ್ರೆ ಮರುಹುಟ್ಟು ಇಲ್ಲದ ಹಾಗೆ ಮಾಡುವುದು, ನಮಗೆ ವಯಸ್ಸಾಗ್ತಕ್ಕಂಥದ್ದನ್ನ ನಿಲ್ಲಿಸಿ ಬಿಡ್ತಕ್ಕಂಥದ್ದು, ಮತ್ತೆ ನಮಗೆ ಮರಣ ಭಯವನ್ನು ದೂರ ಮಾಡತಕ್ಕಂಥದ್ದು. ಇದಕ್ಕೆ ರಾಮ ಅಂತ ಹೇಳಿ ನಾವು ಕರೀತೀವಿ ಶಾಸ್ತ್ರ.